Greetings of the day, my dear students. Okay, dear students, ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವು ಏನು ಮಾಡೋಣಪ್ಪ ಅಂದ್ರೆ ಕ್ಲಾಸ್ 8th ಸೆಕೆಂಡ್ ಲ್ಯಾಂಗ್ವೇಜ್ ಫಾರ್ ದ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಫಸ್ಟ್ ಲೆಸನ್ ಯಾವುದದ ರೀ ಡೇ ಇನ್ ದ ಆಶ್ರಮ್. ಈ ಒಂದು ಲೆಸನ್ನನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಡೇ ಇನ್ ದ ಆಶ್ರಮ್ ಈಗಂದ್ರೆ ಏನ್ರಿ ಡೇ ಅಂದರೆ ಏನು ದಿನ, ಯಾವ ದಿನ ಒಂದು ದಿನ. ಮೀನ್ಸ್ ರೆಫರ್ಸ್ ಅ ಸಿಂಗಲ್ ಡೇ. ಡೇ ಇನ್ ದ ಆಶ್ರಮ್ ಒಂದು ದಿನ ಆಶ್ರಮದಲ್ಲಿ ಏನಾಯ್ತು ಅನ್ನೋದನ್ನು ನಾವೊಂದು ಈ ಒಂದು ವಿಡಿಯೋ ಕ್ಲಾಸಲ್ಲಿ ನೋಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೀವು ಕೂಡ ಏನು ಮಾಡಿರಿ, ಟೆಕ್ಸ್ಟ್ ಬುಕ್ಕನ್ನು ಮುಂದೆ ಇಟ್ಕೊಳ್ರಿ, ಕೆಲವೊಂದಿಷ್ಟು ಡಿಫಿಕಲ್ಟ್ ವರ್ಡ್ಸನ್ನು ಬರಿತಾ ಹೋಗ್ರಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿಸ್ ಸ್ಟೋರಿ. ಡೇ ಇನ್ ದ ಆಶ್ರಮ್ ರಿಟನ್ ಬೈ C.F. Andrews. C refers Charles and Freer. F refers Freer. Charles Freer Andrews. C.F. Andrews ಇವರು ಬರೆದಿರ್ತಕ್ಕಂಥ ಒಂದು ಸ್ಟೋರಿ ಇದು. ಅವ್ರ ಬಗ್ಗೆ ಒಂದು ಸ್ವಲ್ಪ ನಾವಿಲ್ಲಿ ನೋಡೋಣ. C.F. Andrews ವಾಸ್ ಬಾರ್ನ್ ಇನ್ ದ ಇಯರ್ ಆಫ್ 1871. 1871ರಲ್ಲಿ ತನ್ನ ಒಂದು ಜನ್ಮವನ್ನು ಪಡೆದುಕೊಂಡು 1940ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಮರಣಕ್ಕೆ ಆಹುತಿ ಆಗ್ತಾರೆ. ಇಷ್ಟು 1871ರಿಂದ 1940. ಓಕೆ, ಈ ಕಡೆ ಒಂದು 40, ಈ ಕಡೆ ಒಂದು 29 ವರ್ಷ ಅಂದರೆ ಎಷ್ಟಾಯ್ತು ರೀ, 69 ಇಯರ್ಸು ಈ C.F. ಆ್ಯಂಡ್ರ್ಯೂಸು ಬದುಕಿದ್ರು. ಹಾಗಾದರೆ ಇವ್ರು ಯಾರು ಅನ್ನೋದನ್ನು ಒಂದು ಸ್ವಲ್ಪ ಅಬೌಟ್ ದ ಆಥರನ್ನು ನೋಡೋಣ್ರಿ. C.F. ಆ್ಯಂಡ್ರ್ಯೂಸ್ ವಾಸ್ ಆ್ಯನ್ ಇಂಗ್ಲೀಷ್ ಪ್ರೀಸ್ಟ್. ಇವರೊಬ್ರು ಏನಪ್ಪ ಅಂದ್ರೆ ಇಂಗ್ಲೀಷ್ ಪ್ರೀಸ್ಟ್ ಅಂದರೆ ಇಂಗ್ಲೀಷ್ ಪುರೋಹಿತರು ಅಂತ ಕರಿತೀವಿ. ಆಫ್ ದ ಚರ್ಚ್ ಆಫ್ ಇಂಗ್ಲೆಂಡ್. ಎಲ್ಲಿದ್ರು ಇವರು ಇಂಗ್ಲೀಷ್ ಪುರೋಹಿತರು? ಈ ಒಂದು ಇಂಗ್ಲೆಂಡ್ನ ಚರ್ಚ್ನಲ್ಲಿ ಅವರಿದ್ದರು. ಓಕೆ, ಹಿ ವಾಸ್ ಆ್ಯನ್ ಎಜುಕೇಟರ್. ಇವರೊಬ್ಬರು ಕೂಡ ಏನಪ್ಪ ಅಂದ್ರೆ ಶಿಕ್ಷಣ ಶಾಸ್ತ್ರಜ್ಞರು, ಶಿಕ್ಷಣದ ಬಗ್ಗೆ ಬಹಳಷ್ಟು ಒಲವನ್ನು ಜ್ಞಾನವನ್ನು ಹೊಂದಿದವರು. ಯಾರೇ? C.F. ಆ್ಯಂಡ್ರ್ಯೂಸ್. ನಾಟ್ ಓನ್ಲಿ C.F. ಆ್ಯಂಡ್ರ್ಯೂಸ್ ಎಜುಕೇಟರ್ ಬಟ್ ಆಲ್ಸೋ ಇಂಡಿಯನ್ ಫ್ರೀಡಮ್ ಫೈಟರ್. ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಬಹಳಷ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಅಥವಾ ಸ್ವತಂತ್ರ ಚಳುವಳಿಯಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಬಹಳಷ್ಟು ಹೋರಾಟವನ್ನು ಮಾಡಿದವ್ರಿ. ಯಾರು? C.F. ಆ್ಯಂಡ್ರ್ಯೂಸ್. ಹಿ ಬಿಕೇಮ್ ಮಹಾತ್ಮ ಗಾಂಧೀಸ್ ಕ್ಲೋಸೆಸ್ಟ್ ಫ್ರೆಂಡ್. ಇವರಷ್ಟೇ ಅಲ್ಲ, ಮಹಾತ್ಮ ಗಾಂಧೀಜಿಯವರು ಅತ್ಯಂತ ಒಡನಾಡಿ ಅಂತ ಅನ್ಬೋದು, ಬಹಳಷ್ಟು ಕ್ಲೋಸ್. ನಿಮಗೆ ಹೆಂಗೆ ಕ್ಲೋಸ್ ಫ್ರೆಂಡ್ ಅಂತ ಕರಿತಾರಲ್ಲ, ಒಬ್ರು ಇಬ್ಬರು ಇರ್ತಾರಲ್ಲ, ಹಂಗೆ ಇವರು ಮಹಾತ್ಮ ಗಾಂಧಿ ಜೊತೆ ಇದ್ರು. ಯಾರು? C.F. ಆ್ಯಂಡ್ರ್ಯೂಸ್ ಅವರು. ಯಾರ ಜೊತೆ? ಮಹಾತ್ಮ ಗಾಂಧೀಜಿ ಜೊತೆ ಬಹಳಷ್ಟು ಕ್ಲೋಸ್ ಆಗಿರ್ತಕ್ಕಂಥ ಫ್ರೆಂಡ್ಶಿಪ್ಪನ್ನು ಇವರು ಹೊಂದಿದ್ರು. ನಾಟ್ ಓನ್ಲಿ ದ ಕ್ಲೋಸೆಸ್ಟ್ ಫ್ರೆಂಡ್ ಆಫ್ ಮಹಾತ್ಮ ಗಾಂಧೀಜಿ ಬಟ್ ಆಲ್ಸೋ ಅಸೋಸಿಯೇಟ್ಸ್. ಅಸೋಸಿಯೇಟ್ ಅಂದ್ರೆ ಏನ್ರಿ? ಒಡನಾಡಿ, ಅವ್ರ ಜೊತೆನೇ ಇದ್ರು ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮತ್ತಷ್ಟು ಈ C.F. ಆ್ಯಂಡ್ರ್ಯೂಸ್ ಬಗ್ಗೆ ನಾವಿಲ್ಲಿ ನೋಡೋಣ ನೋಡ್ರಿ. ಇಲ್ಲಿ ಅದಾರ ನೋಡ್ರಿ ಸೈಡ್ C.F. ಆ್ಯಂಡ್ರ್ಯೂಸ್ ಹೇಗಿದ್ದಾರೆ ನೋಡ್ರಿ. ಓಕೆ, ಆ್ಯಂಡ್ರ್ಯೂಸ್ ರಿವೀಲ್ಸ್ ಹೀಸ್ ಎಕ್ಸ್ಪೀರಿಯನ್ಸ್ ವೈಲ್ ಹಿ ಸ್ಟೇಡ್ ಇನ್ ದ ಆಶ್ರಮ್. ಆ್ಯಂಡ್ರ್ಯೂಸ್ ಏನು ಮಾಡ್ತಾರಪ್ಪ ಅಂದ್ರೆ ಬಹಿರಂಗಪಡಿಸ್ತಾರ. ರಿವೀಲ್ಸ್ ಅಂದ್ರೆ ಏನು? ಹೊರಗೆ ಹಾಕೋದು. ಏನನ್ನ ಹೊರಗೆ ಹಾಕ್ತಾರ್ರಿ? ಹೀಸ್ ಎಕ್ಸ್ಪೀರಿಯನ್ಸ್, ಅವರ ಒಂದು ಅನುಭವವನ್ನು. ಯಾವ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರಪ್ಪ ಅಂದ್ರೆ ಅವರಲ್ಲಿ ಈ ಒಂದು ದಿನ ಏನಂದ್ರೆ ಟೈಟಲ್ ಡೇ ಇನ್ ದ ಆಶ್ರಮದ. ಆ ಆಶ್ರಮದಲ್ಲಿ ಒಂದು ದಿನ ಹೇಗಿತ್ತು ಅನ್ನೋದನ್ನು ನಮ್ಮ ಜೊತೆ. ಈ ಆಶ್ರಮ ಅಂದರೆ ಯಾವುದ್ರಿ? ಶಾಂತಿನಿಕೇತನ್ ಸ್ಕೂಲ್ ಅಂತ ಕರಿತೀವಿ. ಯಾರಿದು ಶಾಂತಿನಿಕೇತನ ಸ್ಥಾಪನೆ ಮಾಡಿದವ್ರು ಏನಪ್ಪ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಯಾರ್ರಿ? ಗೀತಾಂಜಲಿಯನ್ನು ಬರೆದವರು, ನೊಬೆಲ್ ಪ್ರೈಸ್ ತಗೊಂಡವರು. ಆಮೇಲೆ ಈ ಶಾಂತಿನಿಕೇತನ್ ಸ್ಕೂಲನ್ನು ಸ್ಟಾರ್ಟ್ ಮಾಡಿದವರೇ ಅವರೇ. ಆ ಒಂದು ಶಾಂತಿನಿಕೇತನ್ ಸ್ಕೂಲಲ್ಲಿ ಆಗಿರ್ತಕ್ಕಂಥ ಆಶ್ರಮದಲ್ಲಿರ್ತಕ್ಕಂಥ ಒಂದು ಅನುಭವವನ್ನು ನಮ್ಮ ಜೊತೆ ಈ ಒಂದು ಹಂಚ್ಕೊಳ್ತಾ ಇದ್ದಾರೆ. ಓಕೆ, ಶಾಂತಿನಿಕೇತನ್ ವಾಸ್ ಫೌಂಡೆಡ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಈ ಶಾಂತಿನಿಕೇತನ್ ಶಾಲೆ ಪ್ರಾರಂಭ ಆಗಿದ್ದೇನಪ್ಪ ಅಂದರೆ ಈ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಕ್ಕಂಥ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಬಡ ಮಕ್ಕಳಿಗಾಗಿ ಶಾಂತಿನಿಕೇತನ್ ಸ್ಕೂಲನ್ನು ಪ್ರಾರಂಭ ಮಾಡ್ತಾರೆ. ಇಟ್ ಈಸ್ ಎ ಸ್ಕೂಲ್ ವಿತ್ ಅ ಡಿಫ್ರೆನ್ಸ್. ಇದು ಸ್ಕೂಲ್ ಆಗಿರಲಿಲ್ಲ, ಒಂಥರ ಆಶ್ರಮ ಆಗಿತ್ತು, ಬಹಳ ವ್ಯತ್ಯಾಸವನ್ನು ಹೊಂದಿತ್ತು. ವೇರ್ ಸ್ಟೂಡೆಂಟ್ಸ್ ಲರ್ನ್ ವಿತ್ ಗ್ರೇಟ್ ಜಾಯ್. ಇಲ್ಲಿ ನೋಡ್ರಿ, ನೀವು ಕೂಡ ಇಂಗ್ಲೀಷ್ ಮೀಡಿಯಮ್ ಆಗಲಿ, ಕನ್ನಡ ಮೀಡಿಯಮ್ ಆಗಲಿ, CBSE ಆಗಲಿ, ICSE ಆಗಲಿ ಸ್ಟೂಡೆಂಟ್ಸ್ ನಾವು ಸ್ಕೂಲಿಗೆ ಹೋಗ್ತೀವಿ.
ಅಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಇರ್ತಾವೆ, ಅದರಿಂದ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಹರ್ಟ್ ಆಗುತ್ತಾ. ಓಕೆ, ಅವ್ರು ಭಾಳ ಆ್ಯಕ್ಟಿವ್ ಆಗಿರಂಗಿಲ್ಲ. ಈಗ ನಾವು ಹಾಸ್ಟೆಲ್ದಾಗ ಇರ್ತಾವೆ ನೋಡ್ರಿ ಮಕ್ಕಳು, ಹೆಂಗಿರ್ತಾವ, ತಿನ್ನೋದು, ಕಡ್ಕೊಂಡು ಕುಂದ್ರು ಈ ರೀತಿ. ಬಟ್ ಇಲ್ಲಿ ಹಂಗಲ್ಲ, ವೇರ್ ಸ್ಟೂಡೆಂಟ್ಸ್ ಲರ್ನ್ ವಿತ್ ಗ್ರೇಟ್ ಜಾಯ್, ಬಹಳಷ್ಟು ಸಂತೋಷದಿಂದ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಅಲ್ಲಿ ಒಂದು ಸಿಲೆಬಸನ್ನು ಅತ್ಯಂತ ಸಂತೋಷದಿಂದ ಕಲಿತಾ ಇದ್ರು. ಓಕೆ, ದಿಸ್ ಈಸ್ ಅಬೌಟ್ ದ ಆಥರ್ CF ಆಂಡ್ರ್ಯೂಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಓಕೆ, ಈಗ ನಾವು ಎಲ್ಲಿ ಹೋಗೋಣಪ್ಪ ಅಂದ್ರೆ ಆ ಒಂದು ದಿನ ಆಶ್ರಮದಲ್ಲಿ ಆ ಆಶ್ರಮ ಹೇಗಿತ್ತು ಅಂತ ಏಕೆಂದ್ರೆ CF ಆಂಡ್ರ್ಯೂಸ್ ಅವರು ನಮಗಿಲ್ಲಿ ಡಿಕ್ಟೇಟ್ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡೇ ಇನ್ ದ ಆಶ್ರಮ್. ಇಲ್ಲಿದೆ ನೋಡ್ರಿ ನಮ್ಮ ಶಾಂತಿನಿಕೇತನ್ ಸ್ಕೂಲ್. ಓಕೆ, ಹೇಗಿದೆ ನೋಡ್ರಿ. ಓಕೆ, ಇದನ್ನು ನಾವೊಂದು ಆ ಒಂದು ದಿನವನ್ನು ಇಲ್ಲಿ ನೋಡೋಣ್ರಿ. ಓಕೆ, ಫಸ್ಟ್ ಪ್ಯಾರಾಗ್ರಾಫಲ್ಲಿ ವರ್ಡ್ಸ್ ಕೆನಾಟ್ ಪಿಕ್ಚರ್ ಟು ಯು ದ ಬ್ಯೂಟಿ ಆಫ್ ಶಾಂತಿನಿಕೇತನ್. ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಇಲ್ಲಿ CF ಆಂಡ್ರ್ಯೂಸ್ ಅವರು ಈ ಶಾಂತಿನಿಕೇತನದ ಸುಂದರತೆಯನ್ನು ಈ ಬರವಣಿಗೆ ಮೂಲಕ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಹೋಗಿ ನೋಡ್ಬೇಕ್ರಿ, ಅನುಭವಿಸ್ಬೇಕು ಆ ಒಂದು ಬ್ಯೂಟಿಯನ್ನು, ಸೌಂದರ್ಯತೆಯನ್ನು ಅಂತ ಹೇಳ್ತಾರೆ ಅವರು. ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಗೆ ವರ್ಡ್ಸ್ ಅಂದರೆ ಈ ಪಾಠದ ಮೂಲಕ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಆಗಲ್ಲ ಆ ಪಿಕ್ಚರನ್ನು, ಆ ಒಂದು ದೃಶ್ಯವನ್ನು ಹೇಳಲಿಕ್ಕೆ ಆಗಲ್ಲ ಶಬ್ದಗಳಲ್ಲಿ, ಈ ರೀತಿ ಬರೋದು ಅಂತ ಹೇಳ್ತಾರೆ ನೋಡ್ರಿ. ಹಾಗಾದ್ರೆ ಆ ಶಾಂತಿನಿಕೇತನ ಎಷ್ಟು ಬೆಸ್ಟ್ ಆಗಿತ್ತು ಅನ್ನೋದನ್ನು ನಾವು ಇಲ್ಲಿ ಊಹಿಸ್ಕೊಳ್ಬೋದು. ಓಕೆ, ಅವರ್ ಓನ್ ಪೋಯೆಟ್ ಆ್ಯಂಡ್ ಟೀಚರ್ ಹೂ ವಿ ಕಾಲ್ ಗುರುದೇವ. ನಮ್ಮ ಕವಿ ಯಾರಿಲ್ಲಿ? ನಮ್ಮ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವ್ರಿ. ಜನಗಣಮನ ನ್ಯಾಷನಲ್ ಅಂಥೆಮನ್ನು ಬರೆದವರು ಅವರೊಬ್ಬ ಕವಿ, ಅವರೊಬ್ಬ ಟೀಚರು, ಅವರೊಬ್ಬ ಫೌಂಡರು, ಒಬ್ಬರ ಶಿಕ್ಷಕರು. ಹೂಮ್ ವಿ ಕಾಲ್ ಗುರುದೇವ. ಗುರುದೇವ ಅಂತ ಯಾರಿಗೆ ಕರೀತಾರ್ರಿ? ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ. ಹ್ಯಾಸ್ ನೇಮ್ಡ್ ಇಟ್ ಇನ್ ಈಸ್ ಸಾಂಗ್. ಅವರು ಏನು ಕರೆದಾರಪ್ಪ ಅಂದ್ರೆ ತಮ್ಮ ಒಂದು ಹಾಡಿನಲ್ಲಿ, ಪದ್ಯದಲ್ಲಿ ಈ ಶಾಂತಿನಿಕೇತನವನ್ನು ಯಾವ ರೀತಿ ಬಿಂಬಿಸಿದಾರಪ್ಪ ಅಂದ್ರೆ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಅಂತ ಕರೆದಿದ್ದಾರೆ. ನಮ್ಮ ಹೃದಯದ ಅಥವಾ ನಮ್ಮ ಪ್ರೀತಿಯ ಹೃದಯದ ಒಂದು ಶಾಲೆ ಅಂತ ಇಲ್ಲಿ ನಾವು ಹೇಳ್ಬೋದ್ರಿ. ಏನಂತೇಳಿ ದ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಅಂತ ಕರೆದಿದ್ದಾರೆ. ಯಾವುದು? ಶಾಂತಿನಿಕೇತನ್ ಈ ಒಂದು ಆಶ್ರಮವನ್ನು, ಶಾಲೆಯನ್ನು. ಅಂದರೆ ಅಷ್ಟೊಂದು ನಮ್ಮ ಪ್ರೀತಿಯಿಂದ, ಹೃದಯಗಳಿಂದ ತುಂಬಿದ ಈ ಒಂದು ಶಾಲೆ ಅಂತ ಅವರು ಹೇಳಿದ್ದಾರೆ. ಆ್ಯಂಡ್ ಇಟ್ ಈಸ್ ವರ್ತಿ ಆಫ್ ದ ನೇಮ್. ಹಾಗೆ ಹೆಸರದಲ್ಲ ಶಾಂತಿನಿಕೇತನ. ನೋಡ್ರಿ, ಶಾಂತಿ ಅಂದರೆ ಏನ್ರಿ? ನೆಮ್ಮದಿ, ಆನಂದ, ಸಂತೋಷ. ಹೆಂಗದಲ್ಲ ಆ ಹೆಸರಿನಾಗೆ ಎಲಿಜಿಬಿಲಿಟಿಯನ್ನು ಹೊಂದಿರತಕ್ಕಂಥದ್ದು ರೀ. ಯಾವುದ್ರಿ? ಶಾಂತಿನಿಕೇತನ್. ಆಲ್ ಹೂ ಹ್ಯಾವ್ ವಿಸಿಟೆಡ್ ದ ಆಶ್ರಮ್. ಯಾರಿಗೆ ಆಶ್ರಮಕ್ಕೆ ಬಂದು ಹೋಗ್ತಾರಲ್ಲ, ಓಲ್ಡ್ ಆ್ಯಂಡ್ ಯಂಗ್ ಅಲೈಕ್, ಚಿಕ್ಕ ಮಕ್ಕಳು ಬರ್ತಾರೆ, ಯೌವನಾವಸ್ಥೆಯಲ್ಲಿರ್ತಕ್ಕಂಥ ಜನನು ಬರ್ತಾರೆ, ವಯಸ್ಸಾದವರು ಬರ್ತಾರೆ. ಹ್ಯಾವ್ ಫೆಲ್ಟ್ ಇಟ್ಸ್ ಇನ್ನರ್ ಬ್ಯೂಟಿ ಗ್ರೋಯಿಂಗ್ ಮೋರ್ ಆ್ಯಂಡ್ ಮೋರ್ ಅಪಾನ್ ದೆಮ್. ಅವರಿಲ್ಲಿ ಬಂದು ಆ ಒಂದು ಶಾಂತಿನಿಕೇತನ ಶಾಲೆಯ ಒಂದು ಆಂತರಿಕ ಸೌಂದರ್ಯವನ್ನು ಬಹಳಷ್ಟು ಹೆಚ್ಚಿಸಿದ್ದಾರೆ ಅಂತ ಇಲ್ಲಿ ಗುರುದೇವ್ ಅವರು ಹೇಳ್ತಾ ಇದ್ದಾರೆ, ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು. ಓಕೆ, ಮುಂದೆ ನಮ್ಮ CF ಆಂಡ್ರ್ಯೂಸ್ ಅವರು ಏನು ಹೇಳ್ತಾರೆ ಅದನ್ನು ನೋಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಏನಾದರೂ ಡಿಫಿಕಲ್ಟಿ ನಿಮ್ಗೆ ಅರ್ಥ ಆಗಲಿಕ್ಕೆ ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ಅದನ್ನು ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಓಕೆ, ನೆಕ್ಸ್ಟ್ ಎರಡನೇ ಪ್ಯಾರಾಗ್ರಾಫನ್ನು ಕಂಟಿನ್ಯೂ ಮಾಡೋಣ. ಓಕೆ, ಇಫ್ ಐ ವರ್ ಟು ಡಿಸ್ಕ್ರೈಬ್ ಟು ಯು ಒನ್ ಡೇ ಇನ್ ದ ಆಶ್ರಮ್ ವಿತ್ ದ ಬಾಯ್ಸ್ ದಟ್ ವುಡ್ ಪರ್ಹ್ಯಾಪ್ಸ್ ಬೆಸ್ಟ್ ಬ್ರಿಂಗ್ ಹೋಮ್ ಟು ಯು ಇಟ್ಸ್ ಇನ್ನರ್ ಬ್ಯೂಟಿ. ಈಗ ಐ ಅಂದರೆ ಯಾರು? ಇಫ್ ಐ ವರ್, ನಾನು ಇಫ್ ಕ್ಲಾಸ್ ಇದೆ ನೋಡ್ರಿ ಇಲ್ಲಿ. ನಾನು ಈ ಶಾಂತಿನಿಕೇತನ ವಿವರಣೆ ಮಾಡಬೇಕಪ್ಪ ಅಂತಂದ್ರೆ ಒನ್ ಡೇ ಇನ್ ದ ಆಶ್ರಮ್ ವಿತ್ ದ ಬಾಯ್ಸ್, ನಾನು ಕೂಡ ಆಶ್ರಮ್ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಜೊತೆ ಇದ್ದೆ. ದ್ಯಾಟ್ ವುಡ್ ಪರ್ಹ್ಯಾಪ್ಸ್ ಬೆಸ್ಟ್ ಬ್ರಿಂಗ್ ಹೋಮ್ ಟು ವಿಸಿಟ್ ಇಟ್ಸ್ ಇನ್ನರ್ ಬ್ಯೂಟಿ. ಆ ಒಂದು ಈ ಮನೆ ಯಾವ ರೀತಿ ಇರ್ತದಲ್ಲ ಅಂತ ಒಂದು ಆಂತರಿಕ ಸೌಂದರ್ಯವನ್ನು ಈ ಶಾಂತಿನಿಕೇತನ ಆಶ್ರಮದಲ್ಲಿ ನಾವು ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾರು? CF ಆಂಡ್ರ್ಯೂಸ್ ಅವರು. ಲಾಂಗ್ ಬಿಫೋರ್ ಸನ್ರೈಸ್. ನೋಡ್ರಿ, ಆ ದಿನ ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ನಮ್ಮ ದಿನ ಹೆಂಗಾಗುತ್ತೆ ರೀ? ಸನ್ರೈಸ್, ಸೂರ್ಯ ಹುಟ್ಟಿನಿಂದ ನಮ್ಮ ದಿನ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಲಾಂಗ್ ಬಿಫೋರ್ ಸನ್ರೈಸ್, ಆ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಏನಿತ್ತು ಆಶ್ರಮದಲ್ಲಿ ನೋಡೋಣ.
ಲೈಕ್ ದ ಬರ್ಡ್ಸ್ ಇನ್ ಅವರ್ ಓನ್ ಅಮ್ಲೋಕಿ ಗ್ರೋವ್ಸ್. ಲೈಕ್ ದ ಬರ್ಡ್ಸ್, ಯಾವ ರೀತಿ ಬರ್ಡ್ಸ್ಗಳು ಮುಂಜಾನೆ ಆ ಸೂರ್ಯನ ಕಿರಣಗಳು ಬರ್ತಾ ಇದ್ರೆ ಏನು ಮಾಡ್ತಾವ್ರಿ, ಚಿರ್ಪಿಂಗ್ ಚುಯ್ ಚುಯ್ ಮಾಡ್ತಾವಲ್ರಿ, ಆ ರೀತಿ ಸೌಂಡ್ ಬರ್ತಾ ಇತ್ತು. ಯಾವ ಸೌಂಡ್ ರೀ ಅದು? ಅವರ್ ಓನ್ ಅಮ್ಲೋಕಿ ಗ್ರೋವ್ಸ್. ನೆಲ್ಲಿಕಾಯಿ ಗಿಡದಲ್ಲಿ ಕೂತಿರ್ತಾವಲ್ರಿ ಪಕ್ಷಿಗಳು, ಆ ರೀತಿ ಸೌಂಡು ಅಲ್ಲಿ ಬರ್ತಾ ಇತ್ತು. ಬಟ್ ಇಲ್ಲಿ ಪಕ್ಷಿಗಳ ಒಂದು ನಾದ ಅಲ್ಲ, ಸೌಂಡ್ ಅಲ್ಲ, ಇಲ್ಲಿ ಯಾವುದಿತ್ತಪ್ಪ ಅಂದ್ರೆ ಅವರ್ ಬಾಯ್ಸ್ ಆರ್ ಅವೇ. ಆ ನಾದ, ಆ ಸೌಂಡ್ ಯಾವುದ್ರಿ? ನಮ್ಮ ಹುಡುಗರದು ಅಂತ ಹೇಳ್ತಾ ಇದ್ದಾರೆ. ಯಾರು? CF ಆಂಡ್ರ್ಯೂಸ್ ಅವರು. ಓಕೆ, ನೆಕ್ಸ್ಟ್ ಮುಂದೆ ನೋಡೋಣ್ರಿ. ದ ಕೋರಿಸ್ಟರ್ಸ್ ಆರ್ ದ ಫಸ್ಟ್ ಟು ರೈಸ್. ಅಂದ್ರ ಈ ನಸುಕಿನ ಜಾವದಲ್ಲಿ ಏಳವ್ರು ಯಾರು? ದ ಕೋರಿಸ್ಟರ್ಸ್. ದ ಕೋರಿಸ್ಟರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಸಂಗೀತವನ್ನು, ಮ್ಯೂಸಿಕ್ಕನ್ನು ಬಾರಿಸೋರು, ಹಾಡನ್ನು ಹಾಡೋರು. ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಂದ ಮೊದಲು ಹೇಳ್ತಾ ಇದ್ರು. ಆ್ಯಂಡ್ ದೇ ಗೋ ರೌಂಡ್ ದ ಆಶ್ರಮ್. ಅವ್ರು ಏನು ಮಾಡ್ತಾ ಇದ್ದಾರೆ? ಈಗ ನಿಮ್ಮ ಸ್ಕೂಲ್ ಬಿಲ್ಡಿಂಗ್ ಅದಲ್ಲ, ಹಂಗೆ ರೌಂಡ್ ಹಾಕ್ತಾ ಇದ್ರು. ಈ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಂಗೆ ರೌಂಡ್ ಹಾಕ್ಕೊಂಡು ಬಂದು ಈ ರೀತಿ ರೌಂಡ್ ಹಾಕ್ತಾ ಇದ್ರು. ಯಾರು? ಈ ಸಂಗೀತದ ಹುಡುಗರು. ಸಿಂಗಿಂಗ್ ದೇರ್ ಮಾರ್ನಿಂಗ್ ಹೈಮನ್. ಮುಂಜಾನೆ ಒಂದು ದೇವರ ಶ್ಲೋಕಗಳನ್ನು, ದೇವರ ಸ್ತುತಿಗಳನ್ನು, ದೇವರ ಹಾಡುಗಳನ್ನು ಹಾಡ್ತಾ ಒಂದು ಆಶ್ರಮವನ್ನು ಸುತ್ತ ಹಾಕ್ತಾ ಇದ್ರು. ಓಕೆ, ಯಾರು? ಹುಡುಗರು. ಯು ಕ್ಯಾನ್ ಹಿಯರ್ ದ ವಾಯ್ಸಸ್ ಇನ್ ದ ಡಿಸ್ಟನ್ಸ್. ನೀವು ದೂರಿಂದಾನೆ, ಈಗ ನೋಡ್ರಿ ಅಲ್ಲಿ ಶಾಲೆ ಐತಪ್ಪ ಅಂದ್ರೆ ಈಗ ನೋಡ್ಬೋದು, ನಿಮ್ಮ ಸ್ಕೂಲ್ ಇರ್ತದೆ, ಆ ಸ್ಕೂಲ್ನಿಂದ ಎಷ್ಟೋ ಒಂದು ಅರ್ಧ ಕಿಲೋಮೀಟ್ರ್, 1 ಕಿಲೋಮೀಟ್ರ್ ಆ ಹುಡುಗರು ಆ ಶಾಲೆಯಲ್ಲಿ ಪ್ರೇಯರ್ ಸೌಂಡ್ ಕೇಳಿಸ್ತದೆ. ಆ ರೀತಿ ದೂರಿಂದಾನೆ ಆ ಒಂದು ದೇವರ ಸ್ತುತಿಯನ್ನು ಹೇಳ್ತಕ್ಕಂಥ, ಹಾಡನ್ನು ಹಾಡ್ತಕ್ಕಂಥ ಹುಡುಗರ ಧ್ವನಿ ದೂರಿಂದಾನೆ ಕೇಳಿಸ್ತಾ ಇತ್ತು. ಡ್ರಾಯಿಂಗ್ ನಿಯರರ್ ಆ್ಯಂಡ್ ನಿಯರರ್. ಎಷ್ಟು ನಾವು ದೂರ ಬರ್ತೀವಲ್ಲ ಅಷ್ಟೇನಾಗುತ್ತೆ, ಡ್ರಾಯಿಂಗ್ ನಿಯರರ್ ಆ್ಯಂಡ್ ನಿಯರರ್ ಆ್ಯಂಡ್ ದೆನ್ ದ ಸೌಂಡ್ ಡೈಸ್ ಅವೇ. ನಾವು ಎಷ್ಟು ಅಲ್ಲಿಂದ ಬಿಟ್ಟು ದೂರ ಬರ್ತೀವಲ್ಲ ಆ ಸೌಂಡು ಮಾಯವಾಗ್ತಾ ಇತ್ತು. ಯಾಕಂದ್ರೆ ದೂರ ಬಂದಾಗ ಸೌಂಡ್ ಕಡಿಮೆ ಆಗ್ತದಲ್ರ, ಆ ರೀತಿ. ಡೈಸ್ ಅಂದ್ರೆ ಸತ್ತು ಹೋಗ್ತಾ ಇತ್ತು, ಅಂದ್ರೆ ಕೇಳಿಸ್ದೆ ಇಲ್ದಂಗೆ ಆಗ್ತಿತ್ತು. ಆಸ್ ದ ಕಾಯರ್ ಪಾಸಸ್ ಆನ್ ಟು ದ ಅನದರ್ ಪಾರ್ಟ್ ಆಫ್ ಆಶ್ರಮ್. ಆ ಒಂದು ಹಾಡ್ತಕ್ಕಂಥ ಹಾಡುಗಾರರ ಹಾಡುಗಳು ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಈ ಆಶ್ರಮದಲ್ಲಿ ಆ ಒಂದು ಬಹಳಷ್ಟು ಶೋಭೆಯನ್ನು ತರ್ತಾ ಇತ್ತು ಅನ್ನೋದನ್ನು ನಾವು ನೋಡ್ಬೋದು. ಆ್ಯಂಡ್ ದೆನ್ ಅಗೇನ್ ಇಟ್ ಕಮ್ಸ್ ನಿಯರರ್ ಆ್ಯಂಡ್ ನಿಯರರ್. ನಾವು ಎಷ್ಟು ಸಮೀಪ ಹೋಗ್ತೀವಲ್ಲ ಅಷ್ಟು ಸಮೀಪದ ಹಾಗೆ ಆ ಒಂದು ಹಾಡು ಕೇಳಿಸ್ತಾ ಇತ್ತು. ಆ ಹುಡುಗರು, ಸಂಗೀತದ ಹುಡುಗರು ಹಾಡ್ತಕ್ಕಂಥ ಆ ಹಾಡು, ದೇವರ ಸ್ತುತಿ, ದೇವರ ಶ್ಲೋಕಗಳು, ಹಾಡುಗಳು. ದ ಬ್ಯೂಟಿ ಆಫ್ ದ ಸೌಂಡ್ ಇನ್ ದ ಸೈಲೆಂಟ್ ಮಾರ್ನಿಂಗ್ ಏರ್ ಆ್ಯಂಡ್ ದ ಸೆನ್ಸ್ ಆಫ್ ಜಾಯ್. ಈ ಮುಂಜಾನೆ ಸೈಲೆಂಟ್ ಇರ್ತದೆ ನೋಡ್ರಿ, ನಸಿಕಿನಾಗ ವಾಕಿಂಗ್ ಹೋಗ್ತಾರಲ್ಲ, ರನ್ನಿಂಗ್ ಹೋಗ್ತಾರಲ್ರ, ಅಂಥ ಒಂದು ಮುಂಜಾನೆಯ ಫ್ರೆಶ್ ಆಗಿರ್ತಕ್ಕಂಥ ವಾಯುವಿನಲ್ಲಿ ಬಹಳಷ್ಟು ಆನಂದವನ್ನು ಕೊಡ್ತಾ ಇತ್ತು. ಸೆನ್ಸ್ ಆಫ್ ಜಾಯ್, ಒಂದು ಆನಂದದ ಅರ್ಥವನ್ನು ಕೊಡ್ತಾ ಇತ್ತು. ಆ್ಯಂಡ್ ರೆವರೆನ್ಸ್ ವಿಚ್ ಇಟ್ ಬ್ರಿಂಗ್ಸ್. ಗೌರವವನ್ನು ಅಲ್ಲಿ ಎಲ್ಲರಿಗೆ ನೋಡ್ರಿ, ಒಳ್ಳೆ ಈಗ ನೋಡ್ರಿ ಯಾವುದೇ ಒಂದು ಫಂಕ್ಷನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು ದೇವರ ಹಾಡವನ್ನು ಹಾಕೇ ಸ್ಟಾರ್ಟ್ ಮಾಡ್ತೀವಿ, ಹಾಡೇ ಸ್ಟಾರ್ಟ್ ಮಾಡಿ, ಆ ರೀತಿ ಎಲ್ಲರಿಗೂ ಗೌರವವನ್ನು ಸೂಚಿಸ್ತಾ ಇತ್ತು, ಗೌರವವನ್ನು ತರ್ತಾ ಇತ್ತು. ಗಿವ್ ಪೀಸ್ ಟು ದ ಸೋಲ್. ಪ್ರತಿಯೊಬ್ಬರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ಇತ್ತು ಆ ಹುಡುಗರ ಒಂದು ದೇವರ ಸ್ತುತಿಗೀತೆಗಳು, ಶ್ಲೋಕಗಳು. ಓಕೆ, ಐ ಹೋಪ್ ಇದು ಕೂಡ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ನಾವು 3ನೇ ಪ್ಯಾರಾಗ್ರಾಫನ್ನು ನೋಡೋಣ. ಹಾಗೆ ನೀವು ಇಲ್ಲಿ ನಾನು ಬರೆದಿದ್ದೀನಿ ಆ ಒಂದು ವರ್ಡ್ಸ್ ಮೀನಿಂಗನ್ನು ನೀವು ಕೂಡ ಬರ್ಕೊಳ್ರಿ. ಆಫ್ಟರ್ ಆ್ಯನ್ ಇಂಟರ್ವಲ್, ವಿರಾಮದ ನಂತರ, ಈ ಹಾಡುಗಾರರು ಹಾಡಿದ ಹಾಡು ಆದ ನಂತರ ಏನು ಮಾಡ್ತಾರೆ ನೋಡ್ರಿ. ಈಚ್ ಬಾಯ್ ಟೇಕ್ಸ್ ಹಿಸ್ ಆಸನಾಸ್. ಪ್ರತಿಯೊಬ್ಬರು ತಮ್ಮ ತಮ್ಮ ಸ್ಥಳಗಳ ಆಸನ ಅಂತ ಕರಿತಲ್ರಿ. ಈಗ ಫಾರ್ ಎಕ್ಸಾಂಪಲ್ ನಾವು ಮುಂಜಾನೆ ಎದ್ದು ಮೆಡಿಟೇಷನ್ ಮಾಡ್ತೀವ್ರಿ, ಆಸನವನ್ನು ನಮ್ಮ ಈ ಸ್ಕೂಲಲ್ಲಿ ನೋಡ್ಬೇಕ್ರಿ. ನೀವು ಊಟಕ್ಕೆ ಕುಂದಿರ್ಬೇಕಾದ್ರೆ ಅಥವಾ ನೀವು ಕ್ಲಾಸಲ್ಲಿ ಕುಂದಿರ್ಬೇಕಾದ್ರೆ ನಿಮ್ಮ ಪ್ಲೇಸ್ ಫಿಕ್ಸ್ ಮಾಡಿರ್ತಾರೆ ಹೈಟ್ ವೈಸ್. ಆ ರೀತಿ ಆಸನಗಳು ಈ ಒಂದು ಮುಂಜಾನೆ ದೇವರ ಶ್ಲೋಕ ಆದಮೇಲೆ ತಮ್ಮ ತಮ್ಮ ಆಸನದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹುಡುಗರು ಕುಂದಿರ್ತಾ ಇದ್ರು. ಈಸ್ ಸ್ಕ್ವೇರ್ ಆಫ್ ಕಾರ್ಪೆಟ್. ಇಲ್ಲಿ ನೋಡ್ರಿ, ಈಗ ಮುಂಜಾನೆ ನಾವು ಹೆಂಗೆ ಈಗ ಪಾರ್ಕಿಗಾಗಲಿ ಗ್ರೌಂಡಿಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀವಿ, ಕಾರ್ಪೆಟನ್ನು ಎಕ್ಸಸೈಸ್ ಮಾಡ್ಬೇಕಾದ್ರೆ ಹಿಂಗೊಂದು ರೌಂಡ್ ಇರ್ತಾರೆ ಜಮ್ಖಾನೆ, ಆ ಒಂದು ಚಕ್ ಕುಂದಿರ್ಲಿಕ್ಕೆ, ಅದನ್ನು ಅವ್ರು ತೊಗೊಂಡು ಹೋಯ್ದು ತಮ್ಮ ತಮ್ಮ ಆಸನಗಳಲ್ಲಿ ಸ್ಥಳಗಳಲ್ಲಿ ಕುಂದಿರ್ತಾ ಇದ್ರು. ಇನ್ ಟು ದ ಫೀಲ್ಡ್ಸ್ ಆ್ಯಂಡ್ ಸಿಟ್ಸ್ ಡೌನ್
ಆನ್ ಇಟ್ ಮೆಡಿಟೇಟ್ ಇನ್ ಹಿಸ್ ಓನ್ ಪ್ಲೇಸ್ ಅಲೋನ್. ಆ ಒಂದು ಫೀಲ್ಡ್ಗಳಲ್ಲಿ ಮೈದಾನಗಳಲ್ಲಿ ಏನಪ್ಪ ಅಂದ್ರಪ್ಪ ಅಂದ್ರೆ ಆ ಒಂದು ಚೌಕಾಗಿರ್ತಕ್ಕಂಥ ಕಾರ್ಪೆಟನ್ನು ಹಾಕ್ಕೊಂಡು ಕೂತ್ಕೊಂಡು ಮೆಡಿಟೇಷನನ್ನು ಧ್ಯಾನ ಮತ್ತು ದೇವರ ಒಂದು ಸ್ಮರಣೆಯನ್ನು ಅವರು ಏಕಾಂಗಿಯಾಗಿ ಅವ್ರವ್ರ ಪ್ಲೇಸಲ್ಲಿ ಕೂತ್ಕೊಂಡು ಆ ಒಂದು ಮೆಡಿಟೇಷನನ್ನು ಧ್ಯಾನವನ್ನು ಮಾಡ್ತಾಯಿದ್ರು ಯಾರು ವಿದ್ಯಾರ್ಥಿಗಳು. ಓಕೆ, ಲೇಟರ್ ಆನ್ ಬಿಫೋರ್ ಸ್ಕೂಲ್ ವರ್ಕ್ ಬಿಗಿನ್ಸ್, ಇದೆಲ್ಲ ಯಾವಾಗ ಸ್ಕೂಲ್ ಚಾಲು ಆಗೋಕ್ಕಿಂತ ಮುಂಚೆ, ಅಂದ್ರೆ ಧಾರ್ಮಿಕತೆಯನ್ನು ತಿಳಿಸ್ಕೊಡೋದು. ಅಂದ್ರೆ ಈಗ ನೋಡ್ರಿ, ಇವತ್ತಿನ ದಿನಮಾನಗಳಲ್ಲಿ ಎಲ್ಲರೂ ಡಿಪ್ರೆಷನ್ ಒಳಗದಾರ, ಚಿಂತೆ ಒಳಗದಾರ, ಎನರ್ಜಿಟಿ ಆತಂಕದೊಳಗದಾರ. ಇಂಥ ಆತಂಕವನ್ನು ಹೋಗಿಸೋದೇ ಇಂಥ ಒಂದು ಧಾರ್ಮಿಕ ಕ್ರಿಯೆಗಳು. ಈ ಸ್ಕೂಲ್ಗಿಂತ ಮುಂಚೆ ಇಷ್ಟೆಲ್ಲ ಮಾಡ್ತಾಯಿದ್ರು. ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ಇನ್ ದ ಶೇಡ್ ಆಫ್ ದ ಟ್ರೀಸ್. ಎಲ್ಲ ಹುಡುಗರು ಎಲ್ಲಿ ನಿಂದಿರ್ತಾ ಇದ್ರಿ? ಆ ಗಿಡದ ನೆರಳಿನಲ್ಲಿ ನಿಂತ್ಕೊಳ್ತಾ ಇದ್ರು. ಆ್ಯಂಡ್ ಸಿಂಗ್ ದೇರ್ ಹೈಮನ್. ಫೈನಲ್ ಆಗಿ ಈ ಒಂದು ಮೆಡಿಟೇಷನ್ ಧ್ಯಾನವನ್ನು ಮಾಡಿದ ನಂತರ ಎಲ್ಲರೂ ಆ ಗಿಡದ ಕೆಳಗೆ ನಿಂತ್ಕೊಂಡು ದೇವರ ಸ್ತುತಿ ಗೀತೆಗಳನ್ನು ಹಾಡ್ತಾ ಇದ್ರು. ಹೈಮನ್ ಅಂದರೆ ಏನ್ರಿ? ದೇವರ ಸ್ತುತಿ ಗೀತೆಗಳು, ಶ್ಲೋಕಗಳು, ಅವುಗಳನ್ನು ಬಹಳಷ್ಟು ನೀವು ಮುಂಜಾನೆ ಪ್ರೇಯರ್ ಮಾಡ್ತಿರಲ್ಲ ಆ ರೀತಿ ಅವರು ಮಾಡ್ತಾ ಇದ್ರು. ಓಕೆ, ಮುಂದೆ ಏನಾಗ್ತದೆ ನೋಡೋಣ್ರಿ 4ನೇ ಪ್ಯಾರಾಗ್ರಾಫಲ್ಲಿ. ಟಿಲ್ ಅಬೌಟ್ ಹಾಫ್ ಫಾಸ್ಟರ್ 10 ದ ವರ್ಕ್ ಆಫ್ ದ ಸ್ಕೂಲ್ ಗೋಸ್ ಆನ್. ಸ್ಕೂಲ್ ಎಷ್ಟಕ್ಕೆ ಸ್ಟಾರ್ಟ್ ಆಗ್ತದೆ ರೀ? 10ವರೆಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇತ್ತು. ಆವಾಗ ಶಾಲೆ ಕೆಲಸಗಳು, ಹೋಮ್ವರ್ಕು, ಕ್ಲಾಸ್ ವರ್ಕು, ಪಾಠ ಈ ಎಲ್ಲವನ್ನ ನಡೀತಾ ಇತ್ತು 10ವರೆಯಿಂದ. ವಿ ಹ್ಯಾವ್ ನೋ ಕ್ಲಾಸ್ ರೂಮ್ಸ್. ಈಗ ನೋಡ್ರಿ, ನೀವೆಲ್ಲ ಏನು ಮಾಡ್ತೀರಪ್ಪ ಅಂದ್ರೆ ಕ್ಲಾಸ್ ರೂಮ್ನಾಗ ಕೂತ್ ಕಲಿತೀರ. ಅವಾಗ ನಾವು ಹೋದಿವಪ್ಪ ಅಂದ್ರೆ ಗುರುಕುಲ ಸಿಸ್ಟಮ್ ಅಂದರೆ ಯಾವ ರೀತಿ ಇತ್ತಪ್ಪ ಅಂದ್ರೆ, ಈಗ ಒಬ್ಬ ಶಿಕ್ಷಕ, ನಾನೊಬ್ಬ ಶಿಕ್ಷಕ ಅಂದ್ರೆ ನನ್ನ ಮುಂದೆ ಗಿಡದ ತೆಳಗ್ರಿ. ಅವಾಗೇನು ರೂಮ್ಗಳು ಇರಲಿಲ್ಲ, ಏನೂ ಇರಲಿಲ್ಲ. ನಿಮ್ಮ ಅಜ್ಜಾಗ ನಿಮ್ಮ ಪಪ್ಪಾರಿ ಕೇಳ್ರಿ ಗೊತ್ತಾಗ್ತಾರೆ ಆಗಿನ ಶಾಲೆಗಳು ಹೇಗಂತೇಳಿ. ಸ್ವಲ್ಪ ಮಾತಾಡ್ರಿ, ಪಪ್ಪ ನಿಮ್ದು ಎಜುಕೇಷನ್ ಹೆಂಗಿತ್ತು ಅಂತ ಹೇಳಿ. ಓಕೆ, ಹಂಗೆ ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಅವ್ರಿಗೆ ಯಾವುದೇ ಆಗಿರ್ತಕ್ಕಂಥ ಕ್ಲಾಸ್ ರೂಮ್ಗಳು ಇರಲಿಲ್ಲ. ದ ಬಾಯ್ಸ್ ಸಿಟ್ ವಿತ್ ದೇರ್ ಟೀಚರ್ಸ್. ನೋಡ್ರಿ, ಈಗ ಸೈನ್ಸ್ ಟೀಚರ್ ಬಲ್ಲಿ 10 ಜನ 15 ಜನ ಅಲ್ಲಿ ಕುಂದ್ಕೊಳ್ತಾ ಇದ್ರು. ಇಂಗ್ಲೀಷ್ ಟೀಚರ್ ಬಲ್ಲಿ ಕುಂದಿರ್ತಾ ಇದ್ರು. ಆ ಶಿಕ್ಷಕರ ಜೊತೆ ಕುಂದಿರ್ತಾ ಇದ್ರು. ಇನ್ ದ ಓಪನ್ ಏರ್. ನೋಡ್ರಿ, ಇವತ್ತೆಲ್ಲ AC ಕ್ಲಾಸ್ ರೂಮ್ಗಳು ಬಂದಿದ್ದಾವೆ, ಬಟ್ ಆಗಲ್ಲ, ಓಪನ್ AC ಅಂತ ಕರಿತೀವಿ ನಾವು. ಅಂತ ಒಂದು ಗಿಡ ತೆಳಗೆ ಕುಂತ್ಕೊಳ್ತಾ ಇದ್ರು ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ. ಅಂಡರ್ ದ ಟ್ರೀಸ್, ಗಿಡಗಳ ಕೆಳಗೆ. ದೇರ್ ಆರ್ ನೋ ಲಾರ್ಜರ್ ಕ್ಲಾಸಸ್. ಅಲ್ಲಿ ಯಾವುದೇ ಇರ್ತಕ್ಕಂಥ ದೊಡ್ಡ ನೋಡ್ರಿ, ನಮ್ದ್ರಾಗ ಲ್ಯಾಬ್ ರೂಮ್ ಬೇರೆ, ಕ್ಲಾಸ್ ರೂಮ್ ಬೇರೆ, ಡ್ಯಾನ್ಸ್ ರೂಮ್ ಬೇರೆ, ಸಿಂಗಿಂಗ್ ರೂಮ್ ಬೇರೆ, ಲ್ಯಾಂಗ್ವೇಜ್ ಲ್ಯಾಬ್ಗಳು ಬೇರೆ, ಈ ರೀತಿ ಹಿಂಗೆ ಯಾವುದೇ ಆಗಿರ್ತಕ್ಕಂಥ ಫಂಕ್ಷನ್ ರೂಮ್ಗಳು ಬೇರೆ, ಇಂಥ ರೂಮ್ಗಳು ಇರಲಿಲ್ಲ. ದೊಡ್ಡ ಕ್ಲಾಸ್ಗಳು ಇರಲಿಲ್ಲ. ಗ್ರೂಪ್ ಆಫ್ 8 or 10 ಬಾಯ್ಸ್ ಆರ್ ಯೂಸ್ಡ್. ಗ್ರೂಪ್ ಆಫ್ 8 or 10 ಬಾಯ್ಸ್ ಆರ್ ಸೀಟೆಡ್ ರೌಂಡ್ ದ ಟೀಚರ್. ನೋಡ್ರಿ, ನಾನೊಬ್ಬ ಶಿಕ್ಷಕ, ನನ್ನ ಪಕ್ಕ ಎಲ್ಲರೂ ಕುಂದಿರ್ತಾ ಇದ್ರು. 8ರಿಂದ 10 ವಿದ್ಯಾರ್ಥಿಗಳು. ನೋಡ್ರಿ ಎಷ್ಟು ಚೆನ್ನಾಗಿತ್ತು. ಈಗ ನೋಡ್ರಿ, ಒಂದು ಕ್ಲಾಸ್ಗಳು 40, 50, 60 ಹೆಂಗೆ ಆಗ್ತದೆ ರೀ? ಎಲ್ಲರ ಜೊತೆ ಈ ಇಂಡಿವಿಜುವಲ್ ಡೆವಲಪ್ಮೆಂಟನ್ನು ಮಾಡಬೇಕಪ್ಪ ಅಂತಂದ್ರೆ ಆ ರೀತಿ ಒಳ್ಳೆ 8ರಿಂದ 10 ವಿದ್ಯಾರ್ಥಿಗಳು ಅವ್ರವ್ರ ಶಿಕ್ಷಕರ ಜೊತೆ ಕುಂತ್ಕೊಂಡು ಪಾಠವನ್ನು ಕೇಳ್ತಾ ಇದ್ರು. ಆಸ್ಕಿಂಗ್ ಹಿಮ್ ಕ್ವಶನ್ಸ್. ವಿದ್ಯಾರ್ಥಿಗಳು ತನ್ನ ಶಿಕ್ಷಕರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಇವನು ನೋಡ್ರಿ, ಇವತ್ತು ಅಂಜಿ ಸಾಯ್ತಾ ಇದ್ದಾವೆ ಮಕ್ಕಳು. ಯಾವುದೇ ಒಂದು ಡೌಟ್ಸನ್ನು ಕೇಳಂಗಿಲ್ಲ. ಮನ್ಯಾಗ ಹೋಗಿ ಹೇಳ್ತಾರೆ, ನನಗೆ ಅದು ತಿಳಿದಿಲ್ಲ, ಇದು ತಿಳಿದಿಲ್ಲ ಅಂತ. ಬಟ್ ಆಗಿನ ಶಿಕ್ಷಣ, ಗುರುಕುಲ ಎಜುಕೇಷನ್ ಸಿಸ್ಟಮ್, ಈ ಶಾಂತಿನಿಕೇತನ ಆಶ್ರಮದ ಒಂದು ಸಿಸ್ಟಮ್ ಹೇಗಿತ್ತು, ಇಟ್ಸ್ ವೆರಿ ವಂಡರ್ಫುಲ್ ಅಂತ ಹೇಳ್ಬೋದು ರೀ. ಓಕೆ, ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್ಡ್. ಓಕೆ, ಇಲ್ಲಿ ನಗು ಬರುತ್ತೆ. ಈಗ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಹೊಂಟಪ್ಪ ಅಂದ್ರೆ ಹುಡುಗ ಏನಪ್ಪ ಅಂದ್ರೆ ಬ್ಯಾಗ್ ತುಂಬಿರ್ತಾನೆ, ನಾವು ವಾಜ್ಯಾಗಿರ್ತದೆ, ಹಿಂಗೆ ಸೀದಾ ನಡಿಬಿಟ್ಟು ಹಿಂಗೆ ನಡೆದಿರ್ತಾನೆ. ಓಕೆ, ಆ ರೀತಿ ಬಹಳಷ್ಟು ಬುಕ್ಸೇ ಇರೋದು, ಬುಕ್ಲೆಸ್. ಎಲ್ಲ ಶಿಕ್ಷಕರ ಬಳಿ ಇರ್ತಿದ್ರು, ಅದನ್ನೇ ಬರ್ಕೊಳ್ತಾ ಇದ್ರು. ಬರೀ ಡಿಸ್ಕಷನ್. ಈಗ ನೋಡ್ರಿ, ನಾವು ಯಾವುದೇ ಒಂದು ವಿಷಯವನ್ನು ಡಿಸ್ಕಸ್ ಮಾಡೋದ್ರಿಂದ ಬಹಳಷ್ಟು ನೆನಪುಳಿತದೆ ರೀ. ಆ ರೀತಿ ಬಹಳಷ್ಟು ಕಡಿಮೆ ಬುಕ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ರು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು. ಗ್ರೇಟರ್ ಪಾರ್ಟ್ ಈಸ್ ಕ್ಯಾರಿಡ್ ಆನ್ ಥ್ರೂ ಕನ್ವರ್ಸೇಷನ್. ಜಾಸ್ತಿ ಏನಪ್ಪ ಅಂತಂದ್ರೆ ಬರೀ ಸಂಭಾಷಣೆ. ಗುರುಗಳು ಪಾಠವನ್ನು ಹೇಳ್ತಾ ಇದ್ರು, ಅದಕ್ಕೆ ತಿಳಿಲಾರದ ಪ್ರಶ್ನೆಗಳನ್ನು ವಿದ್ಯಾರ್ಥಿ ಕೇಳ್ತಾ ಇದ್ರು. ಈ ರೀತಿ ಸಂಭಾಷಣೆಯ ಮೂಲಕನೇ ಏನಪ್ಪ ಅಂದ್ರೆ ಆಗಿನ ಶಿಕ್ಷಣ ವ್ಯವಸ್ಥೆ ಮುಂದುವರಿತಾ ಇತ್ತು. ದ ಬಾಯ್ಸ್ ಸೂನ್ ಲರ್ನ್ ಟು ಓಪನ್ ಔಟ್ ಆಲ್ ದೇರ್ ಡಿಫಿಕಲ್ಟೀಸ್.
ಶಿಕ್ಷಕರ ಪಾಠ ಆದ್ಮೇಲೆ ಏನು ಮಾಡ್ತಾ ಇದಾರಪ್ಪ ಅಂದ್ರೆ ವಿದ್ಯಾರ್ಥಿಗಳು ತಮ್ಮ ಒಂದು ಡಿಫಿಕಲ್ಟಿ ಏನು ಮ್ಯಾಥ್ಸ್ ಪ್ರಾಬ್ಲಮ್ ತಿಳಿದಿಲ್ಲೋ, ಸೈನ್ಸ್ ಫಾರ್ಮುಲಾಗಳು ತಿಳಿದಿಲ್ಲೋ, ಇಂಗ್ಲೀಷ್ ಗ್ರಾಮರ್ ತಿಳಿದಿಲ್ಲೋ ಎಲ್ಲವನ್ನ ಕೇಳಿ ತಿಳ್ಕೊಳ್ತಾ ಇದ್ದಾರೆ ಅವರ ಶಿಕ್ಷಕರ ಬಳಿ ಟು ದೇರ್ ಟೀಚರ್ಸ್. ಆ್ಯಂಡ್ ದ ಟೀಚರ್ಸ್ ಗೆಟ್ ಕೀನ್ಲಿ ಇಂಟ್ರೆಸ್ಟೆಡ್ ಇನ್ ದ ಬಾಯ್ಸ್. ನೋಡ್ರಿ ಪ್ರಶ್ನೆಗಳನ್ನ ಎಷ್ಟು ಕೇಳ್ತಾರಲ್ಲ ಅಷ್ಟು ಇಂಟ್ರೆಸ್ಟ್ ಬರ್ತದೆ ರೀ ಟೀಚರ್ಗೆ. ಆ ರೀತಿ ಬಹಳಷ್ಟು ಕ್ಲಿಯರ್ ಆಗಿ ಆಸಕ್ತಿಯಿಂದ ವಿದ್ಯಾರ್ಥಿಗಳ ಜೊತೆ ಟೀಚರ್ಸು ಕೂಡ ಶಿಕ್ಷಕರು ಕೂಡ ಇನ್ವಾಲ್ವ್ ಆಗ್ತಿದ್ರು. ನೋಡ್ರಿ ಈಗ ನೋಡ್ರಿ ಒನ್ಲಿ ಇಂಗ್ಲೀಷ್ ಸಿಸ್ಟಮ್ ಎಜುಕೇಷನ್ನಾಗೆ ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ಆರ್ಸ್ ಯುವರ್ ನೇಮ್, ಎಸ್ ಹ್ಯಾವ್ ಯು ಅಂಡರ್ಸ್ಟುಡ್ ಆರ್ ನಾಟ್, ಈ ರೀತಿ ಬರೀ ಇಷ್ಟೇ ಕೇಳ್ತಾರೆ. ಆ ರೀತಿ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡೋದೇ ಇಲ್ಲ. ಅವಾಗ ನೋಡ್ರಿ ಎಷ್ಟು ಆಸಕ್ತಿಯಿಂದ ವಿದ್ಯಾರ್ಥಿಗಳು ಶಿಕ್ಷಕರು ಪ್ರಶ್ನೆಗಳನ್ನು ಕೇಳಿ ತಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾಯಿದ್ರು. ಆ್ಯಂಡ್ ಆನ್ಸರ್ಸ್, ಪ್ರಶ್ನೆಗೆ ಉತ್ತರಗಳನ್ನು ಪಡೆದುಕೊಳ್ತಾ ಇದ್ರು ಆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಂದ ಅಂತ ಹೇಳ್ಬೋದು. ಸಚ್ ಲಿವಿಂಗ್ ಎಜುಕೇಶನ್ ಕ್ಯಾನ್ ನೆವರ್ ಬಿ ಡಲ್. ಇಂಥ ಒಂದು ಶಿಕ್ಷಣಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಜೀವಂತ ಶಿಕ್ಷಣ ಇತ್ತು ಅಂತ ಹೇಳ್ಬೋದ್ರಿ. ಈಗ ನೋಡ್ರಿ ಟೀಚರ್ಸ್ ಹೋದ್ರಾರ ಇವ್ ಹಿಂದೆ ಮಕ್ಕೊಂಡಿರ್ತಾನೋ, ಒಂದು ಮಾತು ಹೇಳ್ತಿರ್ತಾನೋ, ಏನು ಮಾಡ್ತಿರ್ತಾನೋ ಗೊತ್ತಿಲ್ಲ. ಒಂದು ಭಾಳ ಕ್ಲಾಸ್ನಾಗ 40 ಹುಡುಗರು ಇದ್ರೆ 4 ಮಂದಿ ಚೆನ್ನಾಗಿ ಎಕ್ಸ್ಪರ್ಟ್ಸ್ ಆಗಿ ಚೆನ್ನಾಗಿ ಕಲಿತಾರೆ. ಓಕೆ, ಇಂಥ ಒಂದು ಶಿಕ್ಷಣಕ್ಕಿಂತ ಇಂಥ ಶಿಕ್ಷಣ ನಾವು ಏನಂತ ಕರಿತೀವಿ ಅಂದ್ರೆ ಜೀವಂತಿಕೆ ಶಿಕ್ಷಣ ಆವಾಗ ಸಿಗ್ತಾ ಇತ್ತು. ಯಾವತ್ತೂ ಕೂಡ ಕ್ಯಾನ್ ನೆವರ್ ಬಿ ಡಲ್. ಆ ಒಂದು ಡಲ್ನೆಸ್ ಬರ್ತಾನೆ ಇರಲಿಲ್ಲ. ನೋಡ್ರಿ ಇವತ್ತು ಬಹಳಷ್ಟು ಪ್ರಾಬ್ಲಮ್ಸ್ ಇದಾವೆ. ನನ್ನ ಮಗ ಕಡಿಮೆ ಮಾರ್ಕ್ಸ್ ತೊಗೊಂಡ್ರಿ, ಆರ್ಟ್ ತೊಗೊಂಡ್ರಿ, 50 ಮಾಡ್ಯಾನ್ರಿ, ಫೇಲ್ ಆಗ್ಯಾನ್ರಿ, ಯಾಕ್ರಿ? ಸೋ ಮೆನಿ ಕ್ವಶನ್ಸ್ ಆರ್ ಆಸ್ಕಿಂಗ್ ಫ್ರಮ್ ದ ಪೇರೆಂಟ್ಸ್. ಓಕೆ, ಇಂಥ ಒಂದು ಜೀವಂತಿಕೆ ಶಿಕ್ಷಣ ಇವತ್ತಿಗೂ ಕೂಡ ಈ ಒಂದು ವಿದ್ಯಾರ್ಥಿ ಶಿಕ್ಷಕರಲ್ಲಿ ನಡಿಬೇಕನ್ನೋದು ನನ್ನ ಆಸೆ. ಓಕೆ, ಐ ಹೋಪ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿ ಹೂ ನೇಮ್ ದ ಸ್ಕೂಲ್ ಶಾಂತಿನಿಕೇತನ್ ಇಲ್ಲೆಲ್ಲ ಇಲ್ಲೇ ಇದ್ದಾವೆ. ರವೀಂದ್ರನಾಥ್ ಟ್ಯಾಗೋರ್, ವೆನ್ ಡಸ್ ದ ಡೇ ಇನ್ ದ ಶಾಂತಿನಿಕೇತನ್ ಬಿಗನ್, ಯಾವಾಗ ಚಾಲು ಆಯಿತು? ಇವೆಲ್ಲ ಪ್ರಶ್ನೆಗಳಿಗೆ ನಾವೇನು ಮಾಡ್ತೀನಪ್ಪ ಅಂದ್ರೆ ಬಹಳಷ್ಟು ಒಂದು ಲೇಟರ್ ಆಗಿ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಆನ್ಸರ್ ಅಥವಾ ಎಲ್ಲ ಇದ್ದಾವೆ. ಏನಾದ್ರು ಡೌಟ್ಸ್ ಇದೆ ಕೇಳ್ರಿ, ಅಥವಾ ನಾನು ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ಈ ಕ್ವಶನ್ ಆನ್ಸರ್ ಮೇಲೆ ಎಕ್ಸಸೈಸ್ ಮೇಲೆ ತೊಗೊಂಬರ್ತೀನಿ. ಓಕೆ, ಡೋಂಟ್ ವರಿ ಅಬೌಟ್ ದಿಸ್. ನೆಕ್ಸ್ಟ್ ನಾವೀಗ ಏನು ಮಾಡೋಣಪ್ಪ ಅಂತಂದ್ರೆ ಮುಂದಿನ 5th ಪ್ಯಾರಾಗ್ರಾಫನ್ನು ನೋಡೋಣ. ಓಕೆ, ಆರ್ ಯು ಇಂಟ್ರೆಸ್ಟೆಡ್ ಟು ಸಿ ದಟ್ ನೆಕ್ಸ್ಟ್ ಪ್ಯಾರಾಗ್ರಾಫ್? ಓಕೆ, ನೆಕ್ಸ್ಟ್ 5th ಒನ್, ವೆನ್ ದ ಮಾರ್ನಿಂಗ್ ವರ್ಕ್ ಈಸ್ ಓವರ್. ಯಾವಾಗ ಮುಂಜಾನೆಯ ವರ್ಕು, ಈ ಪ್ರೇಯರ್ ಹಾಡೋದು, ಈ ಆಸನಗಳನ್ನು ತಗೊಳ್ಳೋದು, ಮೆಡಿಟೇಷನ್ ಧ್ಯಾನವನ್ನು ಮಾಡೋದು ಎಲ್ಲ ಮುಗಿದ ನಂತರ ದ ಬಾಯ್ಸ್ ಬಾತ್ ಆ್ಯಂಡ್ ಗೋ ದೇರ್ ಮೀಲ್. ಸ್ನಾನ ಏನು ಮಾಡ್ತಿದ್ರಿ ಹುಡುಗರೆಲ್ಲ ಸ್ನಾನಕ್ಕೆ ಹೋಗ್ತಾ ಇದ್ರು. ಆ್ಯಂಡ್ ಸ್ನಾನ ಆದಮೇಲೆ ಊಟ, ನಾಷ್ಟ ಅಂತ ಕರಿತೀವಲ್ಲ, ಟಿಫಿನ್ ಅಂತ ಕರಿತೀವಲ್ಲ, ಅದನ್ನು ಮಾಡ್ತಾರೆ. ನೋಡ್ರಿ ಎಷ್ಟು ಸಿಸ್ಟಮೆಟಿಕ್ ಆಗಿತ್ತು. ಇವತ್ತು ನೋಡ್ರಿ ಎಳ್ಳನ ಏನು ಮಾಡ್ತಾರಪ್ಪ ಅಂತಂದ್ರೆ ಬಸ್ಸಿಗೆ ಕುಂದಿಸ್ತಾರ, ಅವು ತಿನ್ನೋದಿಲ್ಲ, ಏನಿಲ್ಲ, ಜಳಕ ಮಾಡ್ತಾವಿಲ್ಲ ಗೊತ್ತಿಲ್ಲ, ಹಾಗೆ ಹೋಗ್ತಾವ್ರಿ ಈ ರೀತಿ. ಓಕೆ, ನೆಕ್ಸ್ಟ್ ಎಷ್ಟು ಸಿಸ್ಟಮ್, ಸ್ನಾನವನ್ನು ಮಾಡ್ಕೊಂಡು ಮುಂಜಾನೆ ಈ ಒಂದು ಮಾರ್ನಿಂಗ್ ದೇವರ ಸ್ತುತಿ, ಈ ಒಂದು ಆಸನ ಮತ್ತು ಎಕ್ಸಸೈಸ್ಗಳನ್ನು ಮತ್ತು ಧ್ಯಾನವನ್ನು ಮಾಡಿ ಈ ಒಂದು ದೇವರನ್ನು ನೆನೆಸ್ಕೊಂಡು ಸ್ನಾನ ಮಾಡಿ ಊಟ ಮಾಡಿ ನಾಷ್ಟ ಮಾಡಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಅಬೌಟ್ 2 o'clock ಇನ್ ದ ಆಫ್ಟರ್ನೂನ್, 2 ಗಂಟೆ, ಮಧ್ಯಾಹ್ನದ 2 ಗಂಟೆಗೆ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ದ ಕ್ಲಾಸಸ್ ಬಿಗಿನ್ ಅಗೇನ್. ಊಟ ಆದಮೇಲೆ ಆ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದ್ದು. ಬಟ್ ಅಟ್ ದಿಸ್ ಟೈಮ್ ದ ವರ್ಕ್ ಈಸ್ ಚೀಪ್ಲಿ ವಿತ್ ದ ಹ್ಯಾಂಡ್ಸ್ ಆಸ್ ವೆಲ್ ಆಸ್ ವಿತ್ ದ ಮೈಂಡ್. ಬಟ್ ಅಟ್ ದಿಸ್ ಮೈಂಡ್ ದ ವರ್ಕ್ ಈಸ್ ಚೀಪ್ಲಿ ವಿತ್ ದ ಹ್ಯಾಂಡ್ಸ್ ಆಸ್ ವೆಲ್ ಆಸ್ ವಿತ್ ದ ಮೈಂಡ್. ಈ ಮಧ್ಯಾಹ್ನ ಟೈಮ್ನಲ್ಲಿ ಏನಪ್ಪ ಅಂದ್ರೆ ಭಾಳಷ್ಟು ಆ್ಯಕ್ಟಿವ್ ಆಗಿ, ಯಾಕಂದ್ರೆ ನಸಿಕ್ನಾಗ ಇದ್ದಿರ್ತಕ್ಕಂಥ ಮಕ್ಕಳು ಏನಪ್ಪ ಅಂದ್ರೆ ಭಾಳಷ್ಟು ಇಲ್ಲಿ ಈ ಆಗಿನ ಶಿಕ್ಷಕರು ಈ ಗುರುಕುಲ ಸಿಸ್ಟಮ್ದಲ್ಲಿ ಏನಪ್ಪ ಅಂದ್ರೆ ಭಾಳಷ್ಟು ಫೋರ್ಸ್, ಬರೀ ಕಲಿಯೋದೇ ಫೋರ್ಸ್ ಮಾಡ್ತಾ ಇರಲಿಲ್ಲ ರೀ. ಅವರಿಗೆ ಕೆಲವೊಂದಿಷ್ಟು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳನ್ನು ಪಠ್ಯೇತರ ಅಂದರೆ ಪುಸ್ತಕ ಬಿಟ್ಟು ಕೈ ಕೆಲಸಗಳನ್ನು ಮಾಡಿಸ್ತಾ ಇದ್ರು. ಯಾವ್ಯಾವ ನೋಡ್ರಿ, ಹ್ಯಾಂಡಿ ವರ್ಕ್ ಈಸ್ ಪ್ರಾಕ್ಟೀಸ್ಡ್, ಕೈ ಕೆಲಸಗಳು, ಕೆಲವೊಂದಿಷ್ಟು ಮೂರ್ತಿಯನ್ನು ರೆಡಿ ಮಾಡೋದು ಈಗ ಮಾಡಿಸ್ತಾರಲ್ರಿ ಸ್ಕೂಲ್ಗಳಲ್ಲಿ. ಓಕೆ, ಆ್ಯಂಡ್ ದ ಬಾಯ್ಸ್ ಓನ್ ನ್ಯಾಚುರಲ್ ಟೇಸ್ಟ್ ಆರ್ ವೆರಿ ಸೂನ್ ಡಿಸ್ಕವರ್ಡ್. ಅವ್ರವ್ರಿಗೆ ಮಕ್ಕಳಿಗೆ ಆ ಒಂದು ಹುಡುಗರಿಗೆ ಯಾವ್ಯಾವ್ದ್ರಾಗ ಇಂಟ್ರೆಸ್ಟ್ ಅದಲ್ಲ ಅವ್ರು ತಾನೇ ಆ ಒಂದು ಟ್ಯಾಲೆಂಟ್ ಹೊರಗೆ ಬರ್ತಾಯಿತ್ತು. ಸಮ್ ಪ್ರೆಫರ್ ಕಾರ್ಪೆಂಟ್ರಿ, ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಾ ಇದ್ದಾರೆ
ಕಾರ್ಪೆಂಟ್ರಿ ಅಂದರೆ ಬಡಿಗೆತನ, ಕೆಲವೊಂದಿಷ್ಟು ಬ್ಯಾಟು, ಸ್ಟಂಪು, ಆಮೇಲೆ ಕೆಲವೊಂದಿಷ್ಟು ಸಾಮಾನುಗಳನ್ನು ಮಾಡ್ತಾ ಇದ್ದಾರೆ. ಅದರ್ಸ್ ಪ್ರಿಪೇರ್ ಮೆಕ್ಯಾನಿಕಲ್ ವರ್ಕ್. ಇನ್ನು ಉಳಿದವ್ರು ಏನಪ್ಪ ಅಂದ್ರೆ ಈ ಯಾಂತ್ರಿಕ ಸಾಮಾನುಗಳನ್ನು ರೆಡಿ ಮಾಡ್ತಿದ್ದಾರೆ ರೀ. ಈ ಹೆಂಗೆ ಡ್ರೋನ್ ಅವು ಕಂಡು ಹಿಡ್ದಲ್ರಿ, ಕಂಪ್ಯೂಟರ್ ಅಂಥ ಒಂದು ಮೆಕ್ಯಾನಿಕಲ್ ಯಂತ್ರದಿಂದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರ್ಸ್ ಎಂಜಾಯ್ ಸ್ಪಿನ್ನಿಂಗ್. ಉಳ್ಕಿದವ್ರು ಏನು ಮಾಡ್ತಾ ಇದ್ದಾರೆ? ಬಟ್ಟೆಯನ್ನು ನೇಯ್ತಾ ಇದ್ದಾರೆ. ಬಟ್ಟೆಯನ್ನು ನೇಯೋ ಕೆಲಸ. ಸ್ಪಿನ್ನಿಂಗ್ ಅಂದರೆ ನೇಯೋದು. ಆ್ಯಂಡ್ ವೇವಿಂಗ್ ಅಂದರೆ ನೂಲುವುದು, ಆ ಹೊಲಿಗೆಗಳನ್ನು ಹಾಕೋದು. ಅದರ್ಸ್ ಬಿಕಮ್ ಸ್ಕಿಲ್ಡ್ ಡ್ರಾಫ್ಟ್ಸ್ಮ್ಯಾನ್ ಆರ್ ಪೇಂಟರ್ಸ್. ಇನ್ನು ಉಳಿದವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಡ್ರಾಫ್ಟ್ಸ್ಮ್ಯಾನ್ ಅಂದರೆ ನಕಾಶೆಗಳನ್ನು ಬಿಡಿಸೋದು, ಭಾರತ ನಕಾಶೆಯನ್ನು ತೆಗೆಯೋದು, ಕರ್ನಾಟಕದ ನಕಾಶೆಯನ್ನು ತೆಗೆಯೋದು, ಈ ರೀತಿ ನಕಾಶೆಗಳನ್ನು ಬಿಡಿಸ್ತಾ ಇದ್ರು. ಇನ್ನುಳಿದವರು ಪೇಂಟಿಂಗನ್ನು, ಚಿತ್ರಕಲೆಗಳನ್ನು ಬಿಡಿಸ್ತಾ ಇದ್ರು. ಇನ್ನುಳಿದವರು ಹಾಡುಗಳನ್ನು, ಮ್ಯೂಸಿಕ್ಕನ್ನು ಬಾರಿಸೋದು. ನೋಡ್ರಿ ಎಷ್ಟು ಮಸ್ತಾಗಿತ್ತು. ಈಗಿನ ಹುಡುಗರು ಸಾಲಿಗೆ ಹೋಗಿ ಬರೋದ್ರಾಗ ಏನಪ್ಪ ಸುಸ್ತಾಗಿರ್ತಾವ. ನೋಡ್ರಿ ಇಲ್ಲೆಷ್ಟು ಮಸ್ತ್ ಅದ. ಓಕೆ, ನೆಕ್ಸ್ಟ್ 6th ಪ್ಯಾರಾಗ್ರಾಫಲ್ಲಿ ದೇರ್ ಈಸ್ ಅ ವೆರಿ ಲಿಟಲ್ ಬುಕ್ ವರ್ಕ್ ಇನ್ ದ ಆಫ್ಟರ್ನೂನ್. ಮಧ್ಯಾಹ್ನದಲ್ಲಿ ಏನಪ್ಪ ಬುಕ್ ವರ್ಕ್ ಬರೀದು ಓದು ಏನೂ ಇಲ್ಲ. ಬರೀ ಮುಂಜಾನೆ 10:00 ರಿಂದ 2 ತನಕ ಅಷ್ಟೇ, ಏನೂ ಇರಲಿಲ್ಲ ಮಧ್ಯಾಹ್ನ. ಸ್ಕೂಲ್ ಈಸ್ ಓವರ್ ಆಟ್ ಅಬೌಟ್ 4 o'clock. ಶಾಲೆ ಎಷ್ಟಕ್ಕೆ ಮುಗಿತಾ ಇತ್ರಿ? 4 ಗಂಟೆಗೆ. ಆ್ಯಂಡ್ ದೆನ್ ದೇರ್ ಇಸ್ ಅ ರಶ್ ಟು ಗೆಟ್ ಫಸ್ಟ್ ಇನ್ ಟು ಗ್ರೇಟ್ ಓಪನ್ ಫೀಲ್ಡ್ಸ್ ಫಾರ್ ಫುಟ್ಬಾಲ್. ಸಾಲಿ ಗಂಟೆ ಹೊಡೆದ್ರೆ ನೀವು ಹೆಂಗೆ ಓಡಿ ಬರ್ತಿರ್ತಿರಲ್ಲ, ಹಂಗೆ ಇವರು ಆಟದ ಮೈದಾನಕ್ಕೆ ಫುಟ್ಬಾಲ್ಗಳನ್ನ ಆಡ್ಲಿಕ್ಕೆ ಒಬ್ಬರಿಗಿಂತ ಒಬ್ಬರು ನೀವು ಹೆಂಗೆ ಬರ್ತಿರಲ್ಲ ಹಂಗೆ ರಶ್ ಮಾಡ್ಕೊಂಡು ಬರ್ತಾಯಿದ್ರು. ಓಕೆ, ಅವರ್ ಶಾಂತಿನಿಕೇತನ ಬಾಯ್ಸ್ ಆರ್ ಫೇಮಸ್ ಎವ್ರಿವೇರ್ ಫಾರ್ ದೇರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಶಾಂತಿನಿಕೇತನ ಸ್ಕೂಲಿನ ಮಕ್ಕಳು ಬಹಳಷ್ಟು ಆಟದಲ್ಲಿ ಆ್ಯಕ್ಟಿವ್ ಆಗಿ ಹೆಸರನ್ನು ಮಾಡಿದವರು, ಆಟ ಆಡೋರು, ಬೇರೆ ಬೇರೆ ಆಟಗಳನ್ನು ಆಡ್ತಕ್ಕಂಥವ್ರು ಯಾರು? ನಮ್ಮ ಶಾಂತಿನಿಕೇತನ ಆಶ್ರಮದ ಮಕ್ಕಳು ಅಂತ ಹೇಳ್ಬೋದು. ಮುಂದೆ ನೋಡ್ರಿ, ಇನ್ ದ ಈವ್ನಿಂಗ್ ಅಟ್ ಸನ್ಸೆಟ್ ದೇ ರಿಟರ್ನ್ ಫ್ರಮ್ ದ ಫೀಲ್ಡ್ಸ್ ಆ್ಯಂಡ್ ಸಿಟ್ ಡೌನ್ ಒನ್ಸ್ ಮೋರ್ ಫಾರ್ ಎ ಶಾರ್ಟ್ ಟೈಮ್ ಟು ಮೆಡಿಟೇಟ್ ಇನ್ ಸೈಲೆನ್ಸ್. ಇದೆಲ್ಲ ಸಾಲ್ ಬಿಡ್ತು, ಆಟ ಆಡಿದರು, ಸ್ಪೋರ್ಟ್ಸ್ ಆಡಿದರು, ಗೇಮ್ಸ್ ಆಡಿದರು, ಫುಟ್ಬಾಲ್ ಆಡಿದರು. ಅದಾಗಬೇಕು ಈವ್ನಿಂಗ್, ಸೂರ್ಯಾಸ್ತದ. ಸನ್ಸೆಟ್ ಅಂದರೆ ಸೂರ್ಯಾಸ್ತ, ಸೂರ್ಯ ಮುಳುಗು ಹೊತ್ತಿನಲ್ಲಿ. ದೇ ರಿಟರ್ನ್ ಫ್ರಮ್ ದ ಫೀಲ್ಡ್ಸ್, ಆಟ ಆಡಿ ಆ ಗ್ರೌಂಡ್ನಿಂದ ಮತ್ತೆ ಬರ್ತಾ ಇದ್ರು. ಆ್ಯಂಡ್ ಸಿಟ್ ಡೌನ್ ಒನ್ಸ್ ಮೋರ್, ಮತ್ತೆ ಶಾಂತವಾಗಿ ಕುಳಿತುಕೊಳ್ತಾ ಇದ್ರು ಫಾರ್ ಎ ಶಾರ್ಟ್ ಟೈಮ್, ಒಂದು 10-15 ನಿಮಿಷ. ಟು ಮೆಡಿಟೇಟ್ ಇನ್ ಸೈಲೆನ್ಸ್, ಹಿಂಗೆ ಕುತ್ಕೊಂಡು ದೇವರ ಜ್ಞಾನವನ್ನು, ಮೆಡಿಟೇಷನನ್ನು ಅವ್ರು ಮಾಡ್ತಾಯಿದ್ರು. ನೋಡ್ರಿ ಎಷ್ಟು ಮಸ್ತಾಗಿತ್ತು. ಓಕೆ, ಮುಂದೆ ನೋಡೋಣ್ರಿ ಏನಾಗುತ್ತೆ. ಆ್ಯಸ್ ನೈಟ್ ಕಮ್ಸ್ ಫೇರಿ ಟೇಲ್ಸ್ ಆರ್ ಟೋಲ್ಡ್. ಕೆಲವೊಂದಿಷ್ಟು ಯಕ್ಷಿಣಿ ಕಥೆಗಳನ್ನು ಹೇಳೋದ್ರಿ, ಕಾಲ್ಪನಿಕ ಕಥೆಗಳನ್ನು ಮಕ್ಕಳು ಹೇಳ್ತಾ ಇದ್ದಾರೆ. ನೋಡ್ರಿ ಈಗ ಯಾರು ಹೇಳ್ತಾರೆ? ಬರೀ ಮೊಬೈಲೇ ಜಗತ್ತಾಗಿಬಿಟ್ಟದ. ಓಕೆ, ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್. ಕೆಲವೊಂದಿಷ್ಟು ಚಿಕ್ಕ ನಾಟಕಗಳನ್ನು, ಡೈಲಾಗ್ಗಳನ್ನು ಬ್ಯಾಟ್ ಮಾಡಿಸ್ತಾ ಇದ್ದಾರೆ ರೀ. ಅವರ ಗುರುದೇವ ಸಾಂಗ್ಸ್ ಆರ್ ಸಂಗ್. ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರ ಈ ಹಾಡುಗಳನ್ನು ಹಾಡ್ತಾ ಇದ್ರು ಮಕ್ಕಳು. ಆ್ಯಂಡ್ ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್ ಹೆಲ್ಡ್. ಬೇರೆ ಬೇರೆ ಶಾಲೆಗಳ ಮಕ್ಕಳು ಕೂಡ ಇದರಲ್ಲಿ ಬಂದು ಡ್ರಾಮಾಗಳಲ್ಲಿ ಸ್ಟೋರಿಗಳನ್ನು ಕೇಳ್ತಾ ಇದ್ರು, ಈ ಗುರುದೇವ ಹಾಡುಗಳನ್ನು ಹಾಡ್ತಾ ಇದ್ರು. ನೋಡ್ರಿ ಎಷ್ಟು ಮಸ್ತ್, ಅಮೇಝಿಂಗ್ ಇಟ್ ಈಸ್. ಓಕೆ, ಲಾಸ್ಟ್ ಪ್ಯಾರಾಗ್ರಾಫ್ ಇದೆ. ಓಕೆ, ಅದನ್ನೊಂದು ಸ್ವಲ್ಪ ನಾವು ನೋಡೋಣ್ರಿ. ಆ್ಯಂಡ್ ಬೈ 9 o'clock ಆಲ್ ಆರ್ ಗ್ಲ್ಯಾಡ್ ಟು ರಿಟೈರ್ ಟು ರೆಸ್ಟ್. ನೋಡ್ರಿ ಮನ್ಕೋಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ನೋಡ್ರಿ. ಇವತ್ತು ನಿದ್ದೆ ಬರಲ್ಲ ಅಂತ ಹೇಳಿಕಿರ ಒದ್ದಾಡ್ತಾ ಇದೀವಿ ನಾವು. ಇಷ್ಟೆಲ್ಲ ನಸುಕಿನಲ್ಲಿ ಎದ್ದು ದೇವರ ಸ್ತುತಿಗಳನ್ನು ಕೇಳಿ, ಹಾಡಿ, ಕ್ಲಾಸನ್ನು ಅಟೆಂಡ್ ಮಾಡಿ, ಆಟ ಆಡಿ, ಇಷ್ಟು ಟೈಮ್ ಊಟ ಆದ ಬಳಿಕ ಇನ್ನು ಆರಾಮ್ ನಿದ್ದೆ ಮಾಡೋ ರೆಸ್ಟ್ ಟೈಮ್ ಅಂತೇಳಿ ಖುಷಿ ಆಗ್ತಾ ಇದ್ರು. ನೋಡ್ರಿ ಗ್ಲ್ಯಾಡ್ ಅಂದ್ರೆ ಏನು? ಸಂತೋಷ. ಆ್ಯಂಡ್ ಅಗೇನ್ ದ ಕೋರಿಸ್ಟರ್ಸ್ ಗೋ ರೌಂಡ್ ಆಶ್ರಮ್ ಸಿಂಗಿಂಗ್ ದೇರ್ ಲಾಸ್ಟ್ ಈವ್ನಿಂಗ್ ಹೈಮ್. ನೋಡ್ರಿ ಈ ಒಂದು 9 ಗಂಟೆಯಲ್ಲಿ ಮತ್ತೊಂದು ರೌಂಡ್ ರೀ ದೇವರ ಸ್ತುತಿಗಳನ್ನು, ಹಾಡುಗಳನ್ನು ಹಾಡಿ ಒಂದು ರೌಂಡ್ ಹೋಗಿ ಹಾಡ್ತಾ ಹೋಗಿ ಬರ್ತಾ ಇದ್ದಾರೆ ರೀ ಆ ಒಂದು ಟೀಮ್, ಹುಡುಗರ ಟೀಮು, ಹಾಡುಗಾರ ಟೀಮ್. ದೇರ್ ಕ್ಯಾನ್ ಬಿ ನೋ ಕ್ವಶನ್ಸ್ ಆಸ್ ಟು ದ ಹ್ಯಾಪಿನೆಸ್ ಆಫ್ ದ ಲೈಫ್ ಆಫ್ ಅವರ್ ಬಾಯ್ಸ್. ಅಂದ್ರೆ ಈ ಸಂತೋಷವಾಗಿದ್ದಾರ ಅಂತ ನಾವು ಕೇಳಬೇಕಾಗಿ. ನೋಡ್ರಿ ಹಾಸ್ಟೆಲಲ್ಲಿ ಮತ್ತೆ ಹೆಂಗಿದ್ದಾರೆ ನಮ್ಮ ಮಕ್ಕಳು ಅಂತ ಕೇಳ್ತಾರ. ಇಲ್ಲಿ ಸಂತೋಷಕ್ಕೆ ನಮ್ಮ ಮಕ್ಕಳ, ಈ ಹುಡುಗರ ಸಂತೋಷಕ್ಕೆ ಕೇಳಲಿಕ್ಕೆ ಅವ್ರ ಪ್ರಶ್ನೆಯನ್ನು ಕೇಳುವ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಆಂಡ್ರ್ಯೂಸ್ ಅವರು, ನಮ್ಮ ಆಥರು. ದೇರ್ ಫೇಸಸ್ ಟೆಲ್ ದ ಸ್ಟೋರಿ ಆಫ್ ದೇರ್ ಜಾಯ್ ಆ್ಯಂಡ್ ದೇರ್ ಫ್ರೀಡಮ್. ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ತದೆ ಅವರೆಷ್ಟು ಸಂತೋಷದಿಂದ ಇದ್ದಾರ, ಅವರೆಷ್ಟು ಆನಂದದಿಂದಾರೆ, ಎಷ್ಟು ಸ್ವತಂತ್ರ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ದೇರ್ ಇಸ್ ನೋ ಫ್ರೀಯರ್ ಲೈಫ್ ಇನ್ ಇಂಡಿಯಾ ದೆನ್ ದ ಲೈಫ್ ಆಫ್ ಅವರ್ ಚಿಲ್ಡ್ರನ್ ಆಟ್ ಶಾಂತಿನಿಕೇತನ್. ಈ ಶಾಂತಿನಿಕೇತನಲ್ಲಿರ್ತಕ್ಕಂಥ
ಮಕ್ಕಳ ಒಂದು ಜೀವನಕ್ಕಿಂತ ಫ್ರೀ ಅಗದಿ ಮಸ್ತಾಗಿರ್ತಕ್ಕಂಥ ಜೀವನ ಎಲ್ಲಿ ಇಲ್ಲ ಈ ಭಾರತದಲ್ಲಿ ಅಂತ ಹೇಳಿಕಿರಿಂದ ಈ ಒಂದು ನಮ್ಮ ಬರೆದಿರ್ತಕ್ಕಂಥ ಸ್ಟೋರಿ ಬರೆದಿರ್ತಕ್ಕಂಥ CF ಆಂಡ್ರ್ಯೂಸ್ ಅವರು ಹೇಳ್ತಾರೆ. ಈ ಪಾಠವನ್ನು ನಾನು ಕೂಡ ನೀವು ಕೇಳಿದಿರಾ ಅಥವಾ ನೋಡಿದಿರಾ ಅಂತ ತಿಳ್ಕೊಂಡಿದ್ದೀನಿ. ಎಷ್ಟು ಮಸ್ತಾಗಿದೆ ಈ ಶಾಂತಿನಿಕೇತನ ಶಾಲೆ ಅನ್ನೋದನ್ನು, ಅಲ್ಲಿರ್ತಕ್ಕಂಥ ಮಾರ್ನಿಂಗ್ ಹಿಡ್ಕೊಂಡು ಒಂದು ದಿನದ ಆ ಒಂದು ಶೆಡ್ಯೂಲನ್ನು ನಮಗಿಲ್ಲಿ ಬಹಳಷ್ಟು ಅತ್ಯಂತ ಮಹತ್ವಪೂರ್ಣವಾಗಿ ಆಂಡ್ರ್ಯೂಸ್ ಅವರು ಈ ಒಂದು ಲೇಖಕರು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಕೊಡಿದ್ದೀನಿ. ಏನಾದರೂ ಅರ್ಥ ಆಗಿರಲಿಕ್ಕಂದ್ರೆ ನೀವೇನು ಮಾಡಿರಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ನಾ ಆ ಡೌಟ್ಸನ್ನು ನಿಮಗೆ ಸಾಲ್ವ್ ಮಾಡ್ತೀನಿ. ಓಕೆ, ಹಾಗೆ ಕೂಡ ನಿಮಗೆ ಈ ಒಂದು ಲೆಸನ್ ಅರ್ಥ ಆಗಿದ್ದರೆ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿರಿ. ಹಾಗೆ ಕೂಡ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಅಂತ ಹೇಳ್ತಾ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಿಕಾಸ್ ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಅವರ್ ಮೋಟಿವೇಶನ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಗೆ ಮತ್ತೊಂದು ಲೆಸನ್ ನಾನು ನಿಮ್ಮ ಮುಂದೆ ತೊಗೊಂಬರ್ತೀನಿ. ಓಕೆ, ಬಾಯ್, ಸಿ ಯು ಇನ್ ದ್ಯಾಟ್ ನೆಕ್ಸ್ಟ್ ಕ್ಲಾಸ್.